ಎಸ್, ಇನ್ನು ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದನ್ನು ಯಾವ ರೀತಿಯಾಗಿ ಸಂಭ್ರಮ ಸಡಗರ, ಭಕ್ತರು ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥದ್ದು. ದೊಡ್ಡ ಮಟ್ಟದ ಜಾತ್ರೆ. ಬನ್ನಿ ನೋಡ್ಕೊಂಡು. ಸ್ವಂತ ಖರ್ಚಿನಿಂದ 4 ತಾಸುಗಳವರೆಗೆ ರಥೋತ್ಸವನ ಕಾಯ್ದು ತಮ್ಮ ಉತ್ಸವವನ್ನು ರಥೋತ್ಸವದ ಮುಖಾಂತರ ಭಕ್ತಿಯನ್ನು ತೋರಿಸಿ ಮೆರೆದು ಇಂತಹ ಸಂಸ್ಕೃತಿ ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಇದೆ. ಗವಿಸಿದ್ದೇಶ್ವರ ಮಠ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಈ ಮಠದಿಂದ ಇವತ್ತು 10,000ಕ್ಕೂ ಹೆಚ್ಚು ಬಡ ಮಕ್ಕಳನ್ನು ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಕೇವಲ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಈ ಮಠದ ವಿಶೇಷತೆ ಚಿಕಿತ್ಸೆಯನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು, ಅನ್ನ ದಾಸೋಹವನ್ನು ಕೊಡಬೇಕು ಮತ್ತು ವಸತಿ ದಾಸೋಹವನ್ನು ಕೊಡಬೇಕು. ಇಂಥ ಒಂದು ತ್ರಿದಾಸೋಹದ ಮಠ ಭಕ್ತರ ದಂಡು ಅದಕ್ಕೆ ಒಂದು ಶಕ್ತಿಯಾಗಿ ನಿಂತಿದೆ. ಈ ಮಠ ಇನ್ನಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಶ್ರೀಗಳು ಈ ಭಾಗದಲ್ಲಿ ನೀರಿನ ಕೊರತೆ ಬರಗಾಲದ ಸಮಯದಲ್ಲಿ ಎದ್ದು ಕಾಣ್ತಾ ಇರುವ ಸಂದರ್ಭದಲ್ಲಿ ಸ್ವತಃ ಶ್ರೀಗಳು ಭಕ್ತರಿಗೆ ದಾನವನ್ನು ಮಾಡಿ ಅನೇಕ ನಾಲೆಗಳನ್ನು, ಅನೇಕ ನದಿ ನಾಲೆಗಳನ್ನು ಸ್ವಚ್ಛಗೊಳಿಸುವುದಾಗಿರ್ಬೋದು. ಇವತ್ತು ಆ ನದಿ ನಾಲೆಗಳು ಈ ಭಾಗದ ನೀರಿಗೆ ಜೀವನಾಡಿಯಾಗಿದ್ದವು. ಪೂಜ್ಯರ ಒಂದು ಸಮಾಜ ಕಳಕಳಿ ಎಲ್ಲ ಮುಖದಲ್ಲಿ, ಕೇವಲ ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ಇವತ್ತು ಗ್ರಾಮೀಣ ಭಾಗದಲ್ಲಿ ಇರುವಂಥ ಭಕ್ತರಿಗೆ ಎಲ್ಲ ರೀತಿಯ ನೆರವನ್ನು ಆಗುವ ರೀತಿಯಲ್ಲಿ ಪೂಜ್ಯರ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ನಾವು ನೀವೆಲ್ಲ ಪೂಜ್ಯರ ಕಾರ್ಯಕ್ಕೆ ಕೈಯನ್ನು ಜೋಡಿಸಿ ಸಹಕರಿಸಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಾಗ ಅದು ಕೇವಲ ಗವಿಸಿದ್ದೇಶ್ವರ ಮಠಕ್ಕೆ ಅಲ್ಲ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೆ ಮತ್ತು ಈ ಒಂದು ನಾಡಿನ ಮಠದ ಭಕ್ತರಿಗೆ ಕೊಟ್ಟಿದಾಗ ಆಗ್ತದೆ ಅನ್ನುವಂಥದ್ದನ್ನು ಹೇಳಿ ಇಂದಿನ ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ಕೋತೀನಿ. ಬಹಳಷ್ಟು ವರ್ಷಗಳಿಂದ ಜಾತ್ರಾ ಮಹೋತ್ಸವಕ್ಕೆ ನಾನು ಈ 2 ಕಣ್ಣುಗಳಿಂದ ನೋಡಿ ಸಾಕ್ಷಿ ಆಗಬೇಕು, ಆನಂದ ಪಡಬೇಕು ಅನ್ನುವಂಥ ಅನೇಕ ದಶಕಗಳ ಕನಸು ಇವತ್ತು ನನಸಾಗಿದೆ. ಹೀಗಾಗಿ ನನಸು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ಪೂಜ್ಯರಿಗೆ ಮತ್ತೊಮ್ಮೆ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಮತ್ತು ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿನ ವಿರಾಮನ ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಶರಣೇಗೌಡರವರು 4 ಮಾತುಗಳನ್ನು ಹೇಳಬೇಕು ಅಂತ ವಿನಂತಿಸ್ತಾರೆ. ಗವಿಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು ಜಾತ್ರೆಯ ನಿಮಿತ್ತ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಅದೇ ರೀತಿಯಾಗಿ ಕೇಂದ್ರದ ಸಚಿವರಾದಂಥ ಖೂಬಾ ಸಾಹೇಬರು ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸಹೋದರರಾದಂಥ ಶಿವರಾಜ್ ತಂಗಡಗಿ ಸಾಹೇಬರು, ಅದೇ ರೀತಿಯಾಗಿ ಕೊಪ್ಪಳ ಲೋಕಸಭಾ ಸದಸ್ಯರಾದಂಥ ಬಂಧುಗಳಾದಂಥ ಹಿರಿಯರಾದಂಥ ಸಂಗಣ್ಣ
ಸಿದ್ದೇಶ್ವರ ಸ್ವಾಮಿಗಳ ಪಾದಗಳಿಗೆ ಹೃದಯ ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಸರ್ ಅವರೇ, ಅನೇಕ ಹಿರಿಯ ಜನಪ್ರತಿನಿಧಿಗಳೇ, ಮಾರ್ಗದರ್ಶಕರೇ, ಬುದ್ಧಿಜೀವಿಗಳೇ, ಈ ಸಂದರ್ಭದಲ್ಲಿ ಹೆಚ್ಚಿನ ಮಾತುಗಳನ್ನು ನಾನು ಆಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಒಂದು ಉತ್ತರ ಕರ್ನಾಟಕದ ಕುಂಭಮೇಳಕ್ಕೆ ಸೇರಿರ್ತಕ್ಕಂಥ ಲಕ್ಷಾಂತರ ಭಕ್ತಾದಿಗಳು ನಾವೆಲ್ಲರೂ ಪರಮ ಪೂಜ್ಯರು ಅವರ ಜೀವನದಲ್ಲಿ ನಡ್ಕೊಂಡು ಬರ್ತಿರ್ತಕ್ಕಂಥ ಆದರ್ಶಗಳಿಂದ ನಾವು ಸ್ಫೂರ್ತಿ ತಗೊಂಡು ನಮ್ಮ ಜೀವನದಲ್ಲಿನೂ ಅದೇ ಅಳವಡಿಸ್ಕೊಂಡು ಹೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲಿ ಹಾಗೂ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ನೋಡ್ರಿ, ಈ ಮೈದಾನದಲ್ಲಿ, ಕಳಸಿದ್ದನ ಮೈದಾನದಲ್ಲಿ ಸುಮಾರು 5 ಲಕ್ಷಕ್ಕಿಂತ ಭಕ್ತರು ಸೇರಿದ್ದಾರೆ. ಎಷ್ಟೊಂದು ಪ್ರಶಾಂತವಾಗಿದೆ. ಸೂಜಿ ಬಿದ್ದರೂ ಕೇಳುವಷ್ಟು ನಿಶ್ಶಬ್ದತೆಯನ್ನ ನಮ್ಮ ಕಳಸಿದ್ದನ ಭಕ್ತರು ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮತಿ ಹೇಮಲತಾ ನಾಯಕ್ರವರು 4 ಮಾತುಗಳನ್ನು ಹೇಳಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಕೊಪ್ಪಳದ ಹರಗುರು ಚರಮೂರ್ತಿಯಾದಂಥ ದೇವನಾದಂಥ ಶ್ರೀಮನ್ ನಿರಂಜನ ಪ್ರಾಣಸ್ವರೂಪಿ ಗವಿಸಿದ್ದೇಶ್ವರ ಸ್ವಾಮೀಜಿಯ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ನೀಡುತ್ತಾ, ಇವತ್ತಿನ ದಿನ ಜಗತ್ತಿನಲ್ಲಿ ಮಹಾ ಕುಂಭಮೇಳ ಅಂತ ಅನಿಸ್ಕೊಳ್ತಕ್ಕಂಥ ಕೊಪ್ಪಳ ಜಿಲ್ಲೆ ಇವತ್ತು ಗವಿಸಿದ್ದನ ರಥೋತ್ಸವ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಇವತ್ತು ನಾಡಿನ ಎಲ್ಲ ಭಾಗದಿಂದ ಬಂದು ರಥೋತ್ಸವವನ್ನು ನೋಡಿ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡಿ ತಾವು ಧನ್ಯರಾಗೋದಕ್ಕೆ ಇದೊಂದು ದೊಡ್ಡ ಅವಕಾಶ. ನಾವು ನಿಜವಾಗಿ ಈ ಭಾಗದ ಜನ ಭಾಳ ಪುಣ್ಯವಂತರು. ನಡೆದಾಡುವ ದೇವರಂತಕ್ಕಂಥ ನಮ್ಮ ಅಭಿನವ ಗವಿಸಿದ್ದೇಶ್ವರರು ಪ್ರತಿ ವರ್ಷಕ್ಕೂ ಕೂಡ ತುಂಬ ಪ್ರಸಿದ್ಧಿಯಾದಾಗಿ ಪಡ್ತಕ್ಕಂಥ ಎಲ್ಲ ಅವಕಾಶಗಳು ತಂದುಕೊಡ್ತಾ ಇದ್ದಾರೆ. ಮೊನ್ನೆ ತೆಪ್ಪೋತ್ಸವ ನಡೆದಾಗ ನಾವು ಗಂಗಾರತಿಯನ್ನು ನಾವು ಕಾಶಿಯಲ್ಲಿ ನೋಡಿದ್ದೀವಿ. ಆದರೆ ಮೊನ್ನೆ ಆ ಗಂಗಾರತಿಯನ್ನು ನಾವು ತೆಪ್ಪೋತ್ಸವ ದಿನ ನಾವು ನೋಡಿದಾಗ ನಿಜವಾಗ್ಲೂ ನಾವು ಎಲ್ಲಿದ್ದೀವಿ ಅಂದರೆ ಕಾಶಿಯಲ್ಲಿ ಇದ್ದೀವಿ ಅನಿಸಿತ್ತು. ಅಷ್ಟೊಂದು ಸಂಭ್ರಮಪೂರಿತವಾದಂಥ ನಮ್ಮ ಈ ಜಾತ್ರೆ ಭಾಳ ವಿಶಿಷ್ಟಪೂರ್ಣವಾಗಿರ್ತಕ್ಕಂಥದ್ದು. ನಾಡಿನ ಎಲ್ಲ ಭಕ್ತರಿಗೂ ಕೂಡ ಅವಕಾಶ ಇರ್ತಕ್ಕಂಥದ್ದು. ಇವತ್ತಿನ ದಿನ ತಾವೆಲ್ಲರೂ ಬಂದಿದ್ದೀರಿ. ಭಾಳ ದರ್ಶನ ಪಡೆದ ನಂತರ ತಾವು ಸುರಕ್ಷಿತವಾಗಿ ತಮ್ಮ ಸ್ಥಳಕ್ಕೆ ಹೋಗೋವರೆಗೂ ನಮ್ಮ ಅಜ್ಜನವರಿಗೆ ಸಮಾಧಾನ ಇರುವುದಿಲ್ಲ. ಅವರಂತೆ ಕೂಡ ತಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಯಾವ ಗಲಾಟೆ ಮಾಡದೆ ದರ್ಶನ ಪಡೆದು ರಥೋತ್ಸವ ನೋಡಿಬಿಟ್ಟು ತಾವು ಮತ್ತೆ ಮರುದಿನ ಬಂದು ಇಲ್ಲಿ 15 ದಿವಸಗಳ ಕಾಲ ದಾಸೋಹ ಇರ್ತದೆ. ಎಲ್ಲದಕ್ಕೂ ಹೊಂದಿಕೆಯಾಗಿರ್ತಕ್ಕಂಥ ಸಂಭವಗಳಿದ್ದಾವೆ. ಇವತ್ತು ತಮಗೆ ವಸತಿ ಮತ್ತು ಊಟ, ದರ್ಶನ ಎಲ್ಲರಿಗೂ ಸಿಗ್ತದೆ. ಯಾಕಂತಂದ್ರೆ ಇವತ್ತು ನಮ್ಮ ಗವಿಸಿದ್ದನ ಅಜ್ಜ ನಾವು 1 ಹೆಜ್ಜೆ ಮುಂದೆ ಹೋದ್ರೆ ನಮ್ಮ ಅಜ್ಜ 10 ಹೆಜ್ಜೆ ನಮ್ಮ ಮುಂದೆ ಬರ್ತಾನೆ ಅಂತ ಒಂದು ಶಕ್ತಿ ಇರ್ತಕ್ಕಂಥ ನಮ್ಮ ಅಜ್ಜನ ಜಾತ್ರೆ ಇವತ್ತಿದೆ. ದಯವಿಟ್ಟು ಶಾಂತ ಸಮಾಧಾನದಿಂದ ತಾವು ಜಾತ್ರೆ ನೋಡ್ಕೊಂಡು ಹೋಗ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನು ಸುಮಾರು ನೋಡ್ತಾ ಇದ್ದೀನಿ, 2 ದಶಕಗಳಾದ ಆ ಕಾಲ ಸದ್ದಿಲ್ಲದೆ ಸುದ್ದಿಯಾಗದೆ ಕೌಶಿಕರ ರಥೋತ್ಸವಕ್ಕೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡತಕ್ಕಂಥ ಕಿಲ್ಲೂರಿನ ವೆಂಕಟರಾವ್
ಹಾಗೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಣ್ಣ ತಮ್ಮಂದರಲ್ಲಿ ವ್ಯತ್ಯಾಸಗಳು, ಅಕ್ಕ ತಂಗಿಯರಲ್ಲಿ ವ್ಯತ್ಯಾಸಗಳು ಆಗ್ತವೆ. ಇಂಥ ಜಾತ್ರೆಗಳು ಹಬ್ಬಗಳು ಬಂದಾಗ ಒಡೆದ ಮನಸ್ಸುಗಳನ್ನು ಕೂಡಿಸುವುದಕ್ಕಾಗಿ ಈ ಜಾತ್ರೆಗಳನ್ನು ಮಾಡಿರಬಹುದು ಅಂತ ನಾನು ಭಾವಿಸ್ತೇನೆ. ಕಾರ್ಯಕ್ರಮವನ್ನು ಮಾಡಿಸಿ ಇಷ್ಟು ಜನರನ್ನು ಸೇರಿಸೋದಕ್ಕೆ ಸಾಧ್ಯ ಇದೆ. ಇಲ್ಲಿ ನೀವು ಯಾಕೆ ಬಂದಿದ್ದೀರಿ ಅಂದರೆ, ಗವಿ ಮಠನ ಜಾತ್ರೆಗೆ ಬಂದು ಅಜ್ಜನ ದರ್ಶನ ಪಡೆದರೆ ನಮ್ಮ ಬದುಕು ಹಸನಾಗ್ತದೆ ಅನ್ನುವ ನಂಬಿಕೆ ನಿಮ್ಮನ್ನು ಕರೆದು ತಂದು ಇಲ್ಲಿ ನಿಲ್ಲಿಸಿದೆ ಅಂತ ನನಗನ್ನಿಸ್ತದೆ. ಆ ನಂಬಿಕೆಯಿಂದ ನೀವು ಇವತ್ತು ಗವಿ ಮಠದ ಜಾತ್ರೆಯಲ್ಲಿ ಭಾಗವಹಿಸಿದ್ದೀರಿ. ನೀವು ಒಂದು 5 ಲಕ್ಷ ಜನ ಸೇರಿದ್ದಾರೆ ಅನ್ನುವ ಮಾಹಿತಿಯನ್ನು ಮಾತನಾಡುವಾಗ ಹೇಳಿದರು. ಇಷ್ಟು ಜನ ಸೇರಬೇಕು ಅಂದರೆ ಗವಿಮಠದ ಶಕ್ತಿ ಅಂತದ್ದು. ಆ ಶಕ್ತಿ ನಮ್ಮನ್ನೆಲ್ಲ ಇವತ್ತು ನೀವು ಹಾಗೆ ಗವಿಮಠದ ಅಜ್ಜನ ಆಶೀರ್ವಾದಕ್ಕಾಗಿ ಬಂದಿದ್ದೀರಿ. ನಾನೂ ಕೂಡ ಇವತ್ತು ಗವಿಮಠದ ಅಜ್ಜನ ಆಶೀರ್ವಾದಕ್ಕಾಗಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಅಂತ ಶಕ್ತಿ ಆ ಅಜ್ಜನಲ್ಲಿ ಇದೆ ಅನ್ನುವ ಕಾರಣಕ್ಕೆ ನಾವೆಲ್ಲ ಇವತ್ತು ಸೇರಿದ್ದೇವೆ. ಆ ತಾತ ನಿಮ್ಮೆಲ್ಲರಿಗೂ, ಅಜ್ಜ ನಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಸಮೃದ್ಧಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ನಮ್ಮೊಂದಿಗೆ ಇರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಜಯಶಾಂತಲಿಂಗ ಮಹಾಸ್ವಾಮಿಗಳವರು ಗವಿಸಿದ್ದೇಶ್ವರ ಜಗದ್ಗುರು ಮಹಾಸನ್ನಿಧಿಯ ಪವಿತ್ರ ಉಭಯ ಜಗದ್ಗುರುಗಳ ಪಾದಕ್ಕೆ ಪ್ರಣಾಮಗಳನ್ನ ಅರ್ಪಣೆ ಮಾಡಿ, ವೇದಿಕೆಯನ್ನು ಹೊತ್ತು ಮಾಡಿದ ಎಲ್ಲ ಪೂಜ್ಯರ ಪಾದಕ್ಕೂ ಕೂಡ ಪ್ರಣಾಮಗಳನ್ನ, ರಾಜಕೀಯ ಧುರೀಣರೇ ಮತ್ತು ಜನಪ್ರತಿನಿಧಿಗಳೇ, ಇಲ್ಲಿ ಗವಿಸಿದ್ದೇಶ್ವರನ ತೇರನ್ನು ಭಕ್ತಿಯಿಂದ ನೋಡಿ ಕಣ್ಣು ತುಂಬಿ ಮನ ತುಂಬಿ ಸಂತೋಷಪಟ್ಟು ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವ ಸಮಸ್ತ ಗವಿಸಿದ್ದೇಶ್ವರನ ಭಕ್ತರಿಗೆ ಅನಂತ ಶರಣಾರ್ಥಿಗಳು. ನಮ್ಮ ಜೀವನ ಹೇಗೆ ಆಗ್ತಿದೆ ಅಂತಂದ್ರೆ, ಬಸವಣ್ಣನವರು ಹೇಳ್ತಾರೆ, ಬಯಸಿದ ಬಳ್ಳಿ ಕಾಲಿಗೆ ಸುತ್ತಿದರೆ ಎಷ್ಟು ಸಂತೋಷವಾಗಬೇಕು, ನಮ್ಮ ಜೀವನವೂ ಕೂಡ ಈ ಗವಿಸಿದ್ದೇಶ್ವರನ ಜಾತ್ರೆಯನ್ನ ನೋಡ್ಬೇಕಂದ್ರೆ ಪುಣ್ಯವಂತರಿಗೆ ಮಾತ್ರ ಸಾಧ್ಯ ಆಗ್ತೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಆ ಒಂದು ಉದ್ದೇಶದಿಂದ ಗವಿಸಿದ್ದೇಶ್ವರನ ಈ ಪವಿತ್ರ ಜಾತ್ರೆ ನಮ್ಮೆಲ್ಲರ ಜೀವನದ ಬಹಳ ಸಂತೋಷವನ್ನು ಕೊಡುವಂತಹ, ಈಗ ತಾನೇ ಎಲ್ಲರೂ ಹೇಳಿದರು, ದಕ್ಷಿಣ ಕಾಶಿ ನಿನ್ನೂ ಸ್ವಲ್ಪ ಮುಂದೆ ಹೋಗಿ ಈ ಭಾಗದೊಳಗ ಜ್ಞಾನ ಗಂಗೆ, ದಾಸೋಹ ಗಂಗೆ ಎಲ್ಲಾದ್ರೂ ಇರ್ತಿದ್ರ ಅದು ಗವಿಸಿದ್ದೇಶ್ವರ ಪವಿತ್ರ ಮಠದೊಳಗೆ ಐತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಭಕ್ತಾದಿಗಳೇ, ನಿಮಗ ಸಮಯ ಬಹಳ ಆಗಿದ್ದರಿಂದ ಗವಿಸಿದ್ದೇಶ ನಿಮ್ಮೆಲ್ಲರನ್ನು ಇಲ್ಲಿ ಮೂಗಿ ಮನೆ ಮುಟ್ಟುವರಿಗೆ ನಿಮ್ಮ ಜೀವನವನ್ನು ಪಾವನ ಮಾಡಲಿ, ನಿಮಗೆ ಯಾವ ತ್ರಾಸ ಆಗಲಾರದಂಗೆ ಗವಿಸಿದ್ದೇಶ್ವರ ಕಾಪಾಡಲಿ ಅಂತ ಆತನ ಪಾದದಲ್ಲಿ ಬೇಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.
ಆಗಮಿಸಿರುವಂತಹ ಸುತ್ತೂರು ಪರಮ ಪೂಜ್ಯರಾಗಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಚರಣಕ್ಕೆ ಕೊಪ್ಪಳ ಶ್ರೀ ಮಹಾಮಠದ ಒಡೆಯರಾಗಿರುವಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ನತಮಸ್ತಕನಾಗಿ ಇಲ್ಲಿ ಸೇರಿರುವಂತೆಲ್ಲ ಹರಗುರು ಚರಮೂರ್ತಿಗಳ ಪಾದಗಳಿಗೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳೇ ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳನ್ನ ಹೇಳಿ ತಾವೆಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಯಾವಾಗ ಅಜ್ಜನ ತೀರನ್ನು ನಾವೆಲ್ಲರೂ ಸೇರಿ ಎಳೆದೇವಿ ಎನ್ನುವಂಥದ್ದು. ಕೇವಲ ಕೊಪ್ಪಳ ಜಾತ್ರೆ ಅಂತಂದ್ರೆ ಇದು ಬರೀ ಬೆಂಡು ಬೆಟ್ಟಾಸಿನ ಜಾತ್ರೆ ಅಲ್ಲ. ಈ ಭಾಗದಲ್ಲಿ ಜಾಗೃತಿ ಮೂಡಿಸುವ ಜಾತ್ರೆ ಅಂದರೆ ಕೊಪ್ಪಳ ಜಾತ್ರೆ ಅಂತ ಹೇಳಿ ಈ ಭಾಗದ ಜನತೆ ಅಭಿಮಾನದಿಂದ ಹೇಳ್ತಾ ಇರುವಂಥದ್ದು. ನಮಗೆ ಬಸವಣ್ಣವರು ಬರೆದಿರುವಂಥ ಒಂದು ವಚನ ನೆನಪಿಗೆ ಬರ್ತದೆ. ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತನೋಡ ಕೂಡಲ ಸಂಗಮ ದೇವ. ಬಹುಶಃ ಬಸವಣ್ಣನವರು ಈ ವಚನವನ್ನ ಕೊಪ್ಪಳದ ಮಹಾಜನತೆನ ನೋಡಿನೇ ಬರೆದಿದ್ದಾರೇನೋ ಅನ್ನೋಷ್ಟರ ಮಟ್ಟಿಗೆ ಇದಕ್ಕೆಲ್ಲ ಸಾಕ್ಷಿ ಆಗಿರುವಂಥದ್ದು. ಇಷ್ಟೆಲ್ಲ ಅಪಾರ ಜನಸ್ತೋಮ ನನಗಿಷ್ಟು ಆಶ್ಚರ್ಯ ಆಗುತ್ತೆ. ಬಹಳಷ್ಟು ಕಡೆ ನಾವು ಯಾವುದೋ ಸಭೆ ಸಮಾರಂಭಗಳಲ್ಲಿ ಬಹಳ ದೊಡ್ಡ ದೊಡ್ಡ VVIPಗಳನ್ನ ಕರೆಸಿದಾಗ VVIPಗಳನ್ನ ನೋಡಿ ಜನ ಆಶ್ಚರ್ಯ ಆಗ್ತಾರೆ. ಆದ್ರೆ ಈ ಜಾತ್ರೆಯಲ್ಲಿ ಬಂದಿರುವಂತ ಜನತೆನ ನೋಡಿ VVIPಗಳು ಆಶ್ಚರ್ಯ ಆಗ್ತಾರೆ ಅಂತಂದ್ರೆ ಬಹಳ ಆಶ್ಚರ್ಯದ ಸಂಗತಿ ಇದು. ಇಂತಹ ಜಾತ್ರೆಯಲ್ಲಿ ನಾವು ನೀವೆಲ್ಲ ಭಾಗಿಯಾಗಿವೆ ಅಂತಂದ್ರೆ ಅದು ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತ. ಜೊತೆಗೆ ಇಷ್ಟೆಲ್ಲ ಜನತೆನ ಹೆಂಗೆ ಶಾಂತಗೊಳಿಸ್ತಾರೆ ಅಂತ ದೊಡ್ಡ ಕ್ವಶನ್ ಮಾರ್ಕ್ ನಮ್ಮಲ್ಲಿ. ನಾವೆಲ್ಲ ಜನರನ್ನ ಶಾಂತಗೊಳಿಸ್ಬೇಕಾಗಿತ್ತಂದ್ರೆ ಶಸ್ತ್ರಾಸ್ತ್ರಗಳು ಬೇಕಾಗಿಲ್ಲ, ಮತ್ತೆ ಯಾವ ಆಯುಧಗಳು ಸಹಿತ ಬೇಕಾಗಿಲ್ಲ. ನಾಳೆ ಇತಿಹಾಸಕಾರ ಬರೀತಾರೆ ಕೊಪ್ಪಳದ ಜನತೆಯನ್ನ ಲಕ್ಷ ಜನತೆಯನ್ನ ಶಾಂತಗೊಳಿಸ್ಬೇಕಾಗಿತ್ತಂದ್ರೆ ಯಾವ ಆಯುಧಗಳು ಸಹಿತ ಬೇಕಾಗಿಲ್ಲ. ಕೇವಲ ಮಠದ ಪೂಜ್ಯರಾಗಿರುವಂತಹ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಹಸ್ತ ಸಾಕು. ಆ ಹಸ್ತದಿಂದ ಎಲ್ಲ ಜನ ಎಲ್ಲ ಶಾಂತರಾಗ್ತಾರೆ ಅನ್ನುವಂಥದ್ದು. ಅಂತಹ ಜನಸ್ತೋಮಕ್ಕೆ ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಕೊಪ್ಪಳದ ಗವಿಸಿದ್ದೇಶ್ವರನ ಆಶೀರ್ವಾದ ಈ ನಾಡಿನ ತುಂಬೆಲ್ಲ ಇರಲಿ. ಬರುವ ದಿನಮಾನಗಳಲ್ಲಿ ನಾವೆಲ್ಲ ಏನು ಬರಗಾಲ ಛಾಯೆನ ಅನುಭವಿಸಿದ್ದೇವೆ, ಆ ಸನ್ನಿಧಿಯ ಕೃಪೆಯಿಂದ ಬರಗಾಲ ಎಲ್ಲ ದೂರಾಗಿ ಒಳ್ಳೆ ಮಳೆ ಬೆಳೆ ಮತ್ತು ಬೆಲೆ ಸರಿಯಾಗಿ ಆಗಲಿ ಅನ್ನುವಂತಹ ರೈತರಿಗೆಲ್ಲರಿಗೂ ಸಂತೋಷ ಆಗಲಿ, ನಾಡಿನ ಜನತೆಗೆ ಸಂತೋಷವನ್ನು ಉಂಟು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡ್ತೇನೆ. ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗಾಗಲೇ ಪರಮ ಪೂಜ್ಯ ಮಹಾಶ್ರೀಗಳವರು ಭಾರತೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸುತ್ತೂರಿನ ಪರಮ ಪೂಜ್ಯ ಶ್ರೀಗಳವರು ಧ್ವಜಾರೋಹಣದ ಮೂಲಕ ಭಾರತೋತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಆ ಎಲ್ಲ ಕ್ಷಣಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತಾ ಇವೆ. ವೇದಿಕೆಗೆ ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಪರಮ ಪೂಜ್ಯರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಪರಮ ಪೂಜ್ಯರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇದೀಗ ಸಂಬಳದ ಒಂದು ನಿಮಿಷ. ಒಂದು ನಿಮಿಷ ಮಾತಾಡ್ಲ. ಇಂದು ಮಹಾಮಹಿಮ ಗವಿಸಿದ್ದೇಶನ ಯಾತ್ರಾ ಮಹೋತ್ಸವ. ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಹುದೂರದಿಂದ ಮೈಸೂರಿನಿಂದ ಮಲ್ಲಿಗೆಯ ನಾಡಿನಿಂದ ನೀವಿದ್ದಲ್ಲಿಗೆ ಬಂದಿದ್ದಾರೆ
ಸುತ್ತೂರು ಶ್ರೀಗಳವರು. ಅವರು ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮ ದಾಸೋಹಗಳ ಪವಿತ್ರಾತ್ಮರು. ಅವರು 300 ಶಿಕ್ಷಣ ಸಂಸ್ಥೆಗಳು, 20,000 ಉದ್ಯೋಗಗಳು, 1,00,000 ವಿದ್ಯಾರ್ಥಿಗಳು ಅವರ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ನಾವೆಲ್ಲ ಮೈಸೂರು ಎಂದ ಕ್ಷಣ ನಮಗೆ ನೆನಪಿಗೆ ಬರುವುದು ಅರಮನೆ. ಮಹಾರಾಜರು ಅರಮನೆಯನ್ನು ಕಟ್ಟಿಸಿದರೆ ಪೂಜ್ಯ ಮಹಾಸ್ವಾಮೀಜಿಯವರು ಬಡ ಮಕ್ಕಳಿಗೆ ಅರಿವಿನ ಮನೆಯನ್ನು ಕಟ್ಟಿಸಿದ್ದಾರೆ. ಅಂಥ ಪರಮ ಪೂಜ್ಯರು, ನಮ್ಮ ನಾಡಿನ ಅತ್ಯಂತ ಹಿರಿಯ ಪೂಜ್ಯರು ಎಂದು ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಉದ್ಘಾಟನೆಗೊಳಿಸುತ್ತಿರುವುದು ನಮಗೆಲ್ಲ ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲ ಸಚಿವರು, ಶಾಸಕರು, ಹಿರಿಯರು, ಗಣ್ಯರು, ಅದರ ಜೊತೆಗೆ ನಾಡಿನ ಅಪಾರವಾದ ಗವಿಸಿದ್ಧನ ಈ ಭಕ್ತ ಸ್ತೋಮದ ಮಧ್ಯದೊಳಗೆ ಈ ಯಾತ್ರೋತ್ಸವಕ್ಕೆ ಪರಮ ಪೂಜ್ಯರು ತಮ್ಮ ಅಮೃತ ಹಸ್ತದಿಂದ ಚಾಲನೆ ಕೊಡ್ತಾರೆ. ಅದಕ್ಕಿಂತ ಮುಂಚೆ 2 ನಿಮಿಷಗಳ ಕಾಲ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ರಥೋತ್ಸವಕ್ಕೆ ಪೂಜ್ಯರು ಚಾಲನೆ ಕೊಡ್ತಾ ಇದ್ದಾರೆ. ಗವಿಸಿದ್ದೇಶ್ವರನಿಗೆ, ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವದ ರಥೋತ್ಸವ ತೇರಿಗೆ ಚಾಲನೆ ಕೊಡುವಂತಹ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅಜ್ಜ ಅವರು ಈ ಭಾಗದ ಜನರ ಕಾಮಧೇನುವಾಗಿ, ಕಲ್ಪವೃಕ್ಷವಾಗಿ, ಅವರ ಮನಸ್ಸಿನ ಬಯಕೆಗಳನ್ನೆಲ್ಲ ಈಡೇರಿಸುವಂತಹ ಅಪೂರ್ವವಾದ ತಪಶಕ್ತಿಯನ್ನು ಹೊಂದಿರ್ತವರು ಅನ್ನೋದು ನಮಗೆಲ್ಲ ಗೊತ್ತಿರುವಂತಹದ್ದು. ಅಂತಹ ಪೂಜ್ಯರ ಈ ರಥೋತ್ಸವ ತೇರಿನಲ್ಲಿ ಪೂಜ್ಯರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ, ಅದು ಪೂಜ್ಯರ ಮೂರ್ತಿಯಲ್ಲ, ಪೂಜ್ಯರೇ ತೇರಿನ ಮೇಲೆ ಕುಳಿತಿದ್ದಾರೆ ಅಂತ ಭಾವಿಸಿ ರಥಕ್ಕೆ ಚಾಲನೆ ಕೊಡುವಂತಹ ಶುಭಾವಸರ. ಇಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಮುಂಚೆ ನಾವು ತೇರಿನ ಬಳಿಗೆ ಹೋಗಿ ಬಂದ್ವಿ. ಯಾತಕ್ಕೆ ಅಂದರೆ ಅಜ್ಜ ಅವ್ರ ಒಪ್ಪಿಗೆ ಕೇಳಲಿಕ್ಕೆ, ತೇರಿಗೆ ಚಾಲನೆ ಕೊಡ್ಬೋದಾ ಅಂತ ಕೇಳಲಿಕ್ಕೆ ಹೋಗಿದ್ವಿ. ಅಜ್ಜ ಅವ್ರನ್ನ ಕೇಳಿದ್ವಿ, ನಮ್ಮ ಚಿಕ್ಕಜ್ಜ ಅವ್ರು ಕೇಳಿ ಅಂತಂದರು, ಇವರನ್ನು ಕೇಳಿದ್ವಿ, ತೇರಿಗೆ ಚಾಲನೆ ಕೊಡ್ಬೋದು ಅಂತಂದರು. ಅದಕ್ಕೋಸ್ಕರ ತುಂಬ ಸಂತೋಷದಿಂದ ಈ ತೇರಿಗೀಗ ಚಾಲನೆಯನ್ನು ಕೊಡ್ತಾ ಇದೆ. ನಿಮ್ಮ ಶ್ರದ್ಧಾಭಕ್ತಿಯನ್ನು ಅರ್ಪಿಸುವಂತಹ ಸುಸಂದರ್ಭ ಬಂದಿದೆ. ಅದಕ್ಕೆ ಅಜ್ಜ ಅವರ ಕೃಪೆ ಇರಲಿ ಅಂತ ಆಶಿಸಿ ಈಗ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ದಯವಿಟ್ಟು ಒಂದು ನಿಮಿಷ ಏನು ಅವಸರ ಇಲ್ಲ. ನೀವು ಸಮಾಧಾನದಿಂದ ತೇರೆಳೆದು ಪಾದಗಟ್ಟಿ ಮುಟ್ಟಿ ಮತ್ತೆ ಬರಲಿ. ನಾವೊಂದೆರಡು ಮಾತು ಹೇಳ್ತೀನಿ ನಿಮ್ಗೆ, ಇನ್ನೊಂದೆರಡು ಮಾತು ಹೇಳೋದು. ಹಾಗೆ ಹೋಗಿ ಸಮಾಧಾನದಿಂದ ಯಾರೂ ಒತ್ತಾಡಬೇಡ್ರಿ. ನೀವು ನಿಂತಲ್ಲಿಯೇ ಕೈ ಮುಗಿರಿ. ಗವಿಸಿದ್ದಪ್ಪಜ್ಜ ನಿಮ್ಮ ಹೃದಯದೊಳಗಾದ, ತೇರಿನೊಳಗಿಲ್ಲ, ನಿಮ್ಮ ಹೃದಯವೇ ಅವನ ತೇರಷ್ಟೇ. ಅದಕ್ಕೆ ದಯವಿಟ್ಟು ನಮಗೆ ತೇರು ಕಂಡಿಲ್ಲ, ಕೇಳಿ ಒಂದು ನಿಮಿಷ, ನಮಗೆ ತೇರು ಕಂಡಿಲ್ಲ ಅಂತ ಅನ್ಕೋಬೇಡ್ರಿ. ನಿಮ್ಮ ಎದೆ ಮೇಲೆ ಕೈ ಇಟ್ಕೊಡ್ರಿ, ಗವಿಸಿದ್ದಪ್ಪಜ್ಜ ಅಲ್ಲೇ ಕಾಣುತ್ತೆ ನಿಮ್ಗೆ. ಒತ್ತಾಡಬೇಡ್ರಿ, ದಯವಿಟ್ಟು ಯಾರೂ ಒತ್ತಾಡಬಾರ್ದು. ಬಹಳ ಸಮಾಧಾನದಿಂದ ಪೂಜ್ಯರ ಧ್ವಜಾರೋಹಣದ ಮುಖಾಂತರ ರಥೋತ್ಸವ ಪ್ರಾರಂಭ ಆಗ್ತದೆ. ಧ್ವಜಾರೋಹಣ ಆದಮೇಲೆ